ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ನೀಡ್ತಾ ಇರೋ ಹೇಳಿಕೆ ಹಲವು ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈಗ ಟ್ರಂಪ್ ನೀಡಿರುವ ಹೇಳಿಕೆ ಏನು, ಅದರಿಂದ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರೋ ಬದಲಾವಣೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವ ಯಾವ ದೇಶದ ಮೇಲೆ ಯಾವ ರೀತಿಯ ಪರಿಣಾಮಗಳು ಇರುತ್ತೆ, ಜೊತೆಗೆ ನ್ಯಾಟೋ ಪಡೆ ಏನು ಯೋಚನೆ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ಮತ್ತು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮಿಶ್ರ ಪ್ರತಿಕ್ರಿಯೆಗಳು ಡೆಫಿನೆಟ್ಲಿ ಎಲ್ಲ ಕಡೆಯೂ ಕೇಳಿ ಬಂದಿತ್ತು. ಆದರೆ ಅದಕ್ಕೆ ಅನುಗುಣವಾಗಿ ಈಗ ಟ್ರಂಪ್ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಏನು ಅನ್ನಿಸ್ತಾ ಇದೆ? ಜನವರಿ 21ಕ್ಕೆ ಯಾವಾಗ ಟ್ರಂಪ್ ಅಮೇರಿಕಾದ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅಧಿಕಾರ ವಹಿಸ್ಕೊಂಡ್ರು, ಅವತ್ತೇ ಅವರು ಮಾಡಿರ್ತಕ್ಕಂಥ ನಿರ್ಣಯಗಳ ಬಗ್ಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಆದರೆ ನೋಡಿ, ಒಬ್ಬ ಅಮೇರಿಕನ್ ಆಥರ್ ವೆರಿ ಫೇಮಸ್ ಪುಸ್ತಕ ಇದೆ, 10 days ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ. 10 ದಿನದಲ್ಲಿ ಏನೂ ಆಗ್ಬೋದು ರಾಷ್ಟ್ರವಿಡೀ ವಿಶ್ವದ ರಾಜಕಾರಣದಲ್ಲಿ. ಆದರೆ ಇದರಲ್ಲಿ ಬರೀ 5 ದಿನದಲ್ಲಿ ಇಡೀ ರಾಜಕಾರಣ, ಜಿಯೋ ಪಾಲಿಟಿಕ್ಸ್ ಬದಲಾಗ್ಬಿಡುತ್ತಾ ಅನ್ನುವ ಮಟ್ಟಕ್ಕೆ ಟ್ರಂಪ್ರ ಹೇಳಿಕೆಯಿಂದ ಪರಿಣಾಮ ಬೀರ್ತಾ ಇದೆ. ಅದು ಪ್ರಮುಖವಾಗಿ ಪರಿಣಾಮ ಬೀರ್ತಾ ಇರೋದು, ಟ್ರಂಪ್ ಏನು ಹೇಳಿದರು, ಇಲ್ಲ ನಾನು ವ್ಲಾದಿಮಿರ್ ಪುಟಿನ್ ಜೊತೆ ದ್ವಿಪಕ್ಷೀಯ ಮಾತುಕತೆಗೆ ತಯಾರಿದ್ದೀನಿ, ಅದಕ್ಕೆ ರೋಡ್ ಮ್ಯಾಪ್ ಕೂಡ ಸಿದ್ಧ ಮಾಡ್ತಾ ಇದ್ದೀವಿ. ತನ್ನ ಸ್ಪೆಷಲ್ ಎನ್ವೋಯನ್ನು ಮಾಸ್ಕೋಗೆ ಕಳಿಸಿದರು. ಈಗ ನಾವು 3ನೇ ವರ್ಷಕ್ಕೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇದೆ. ಆ ಸಂದರ್ಭದಲ್ಲಿ ಯುರೋಪ್ ಮತ್ತು ಅಮೇರಿಕಾ ರಷ್ಯಾನ ಐಸೋಲೇಟ್ ಮಾಡಬೇಕು, ವ್ಯಾಪಾರದಲ್ಲೂ ಕೂಡ ಐಸೋಲೇಟ್ ಮಾಡಬೇಕು ಅಂತಕ್ಕಂಥ ಭಾರತಕ್ಕೆ ಹಿತವಚನವನ್ನು ಅಮೇರಿಕಾ ಮತ್ತು ಯುರೋಪ್ ರಾಷ್ಟ್ರಗಳು ಹೇಳಿದ್ದು. ಆದರೆ ಏಕಾಏಕಿ ಡೊನಾಲ್ಡ್ ಟ್ರಂಪ್ ತನ್ನ ಅಮೇರಿಕಾದ ಇಡೀ ಫಾರಿನ್ ಪಾಲಿಸಿಯನ್ನು ಬದಲಾಯಿಸಿ, ನಾನು ವ್ಲಾದಿಮಿರ್ ಪುಟಿನ್ ಜೊತೆ ದ್ವಿಪಕ್ಷೀಯ ಮಾತುಕತೆಗೆ ತಯಾರಿದ್ದೀನಿ ಅಂತ ತನ್ನ ಸ್ಪೆಷಲ್ ಎನ್ವೋಯನ್ನು ಮಾಸ್ಕೋಗೆ ಕಳಿಸಿದ್ರು. ಅಂದರೆ ಟ್ರಂಪ್ ಈ ಹೇಳಿಕೆಗೆ, ಈ ನಿರ್ಧಾರಕ್ಕೆ ನನಗನ್ಸುತ್ತೆ 2 ಪ್ರಮುಖವಾಗಿರ್ತಕ್ಕಂಥ ಕಾರಣಗಳಿವೆ. ಒಂದು, ಜೋ ಬೈಡನ್ ಏನು ಅಮೇರಿಕಾದ ಒಂದು ಫಾರಿನ್ ಪಾಲಿಸಿಯನ್ನು ಮಾಡಿದ್ರು, ಅದನ್ನು ನಾನು ಪೂರ್ತಿ ಯೂಟರ್ನ್ ಮಾಡ್ತಿದ್ದೀನಿ ಅನ್ನೋದನ್ನು ತೋರಿಸುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಏಕಾಏಕಿ ಹೋಗಿ ನಾವು ವ್ಲಾದಿಮಿರ್ ಪುಟಿನ್ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಸೌದಿಯಲ್ಲಿ ಅಮೇರಿಕಾದ 3 ರಾಜದೂತರು ಮತ್ತು ರಷ್ಯಾದ 3 ರಾಜದೂತರ ನಡುವೆ ಸೌದಿ ಮಾತುಕತೆಯನ್ನು ಫೆಸಿಲಿಟೇಟ್ ಮಾಡ್ತಾ ಇದೆ. ಯಾವಾಗ ಈ ಹೇಳಿಕೆಯನ್ನು ಟ್ರಂಪ್ ನೀಡಿದ್ರು, ಅದರಲ್ಲಿ ಯುರೋಪ್ ಮತ್ತು ಯುಕ್ರೇನ್ನ ಪಾತ್ರ ಏನು ಅಂತಕ್ಕಂಥದ್ರ ಬಗ್ಗೆ ಟ್ರಂಪ್ ಏನನ್ನೂ ಹೇಳಿಲ್ಲ. ನಾವ್ಯಾಕೆ ಎಲ್ಲವನ್ನ ಯುರೋಪ್ ಮೇಲೆ ಅವಲಂಬಿತವಾಗಿ ನಡೆಸಬೇಕು, ನಾವು ನೇರವಾಗಿ ಮಾತುಕತೆಯನ್ನು ರಷ್ಯಾ ಜೊತೆ ನಡೆಸ್ತೀವಿ ಅಂತಕ್ಕಂಥದ್ದು. ನೀವು 1945ರ 2ನೇ ಮಹಾಯುದ್ಧದ ನಂತರ ಅಮೇರಿಕನ್ ಸುಪ್ರೀಮಸಿಯ ಜಿಯೋ ಪಾಲಿಟಿಕ್ಸ್ ನಡೀತಾ ಇದೆ. ಅಲ್ಲಿಯವರೆಗೆ ನಿಮಗೆ ಫ್ರೆಂಚ್ ಮತ್ತು ಬ್ರಿಟನ್ರು ಇಡೀ ವಿಶ್ವವನ್ನು ಕಾಲೋನಿಗಳ ರೂಪದಲ್ಲಿ ವಸಾಹತುಗಳನ್ನು ನಿರ್ಮಿಸಿ ಕಂಟ್ರೋಲ್ ಮಾಡ್ತಾ ಇದ್ರು. ಯಾವಾಗ 2ನೇ ಮಹಾಯುದ್ಧದಲ್ಲಿ ಜರ್ಮನಿ ಮತ್ತು ಜಪಾನನ್ನು ಸೋಲಿಸ್ತು ಅಮೇರಿಕಾ, ಬ್ರಿಟನ್ ಮತ್ತು ಫ್ರೆಂಚ್ನ ಈ ಒಂದು ಮಿತ್ರ ಪಡೆ, ಆಗಿನಿಂದ ಅಮೇರಿಕಾದ ಸುಪ್ರೀಮಸಿಯಲ್ಲಿ ದೇಶ, ಸೋವಿಯತ್ ಯೂನಿಯನ್ ಒಂದು ಕಡೆ, ಅಮೇರಿಕಾ ಒಂದು ಕಡೆ. 1991ರ ಏನು ಬರ್ಲಿನ್ ವಾಲ್ ಬಿತ್ತು, ಆ ಕಡೆ ಸೋವಿಯತ್ ಯೂನಿಯನ್ನ ವಿಘಟನೆ ಆಯಿತು. ಅದಾದಮೇಲೆ ಅಮೇರಿಕಾದ ಏಕಚಕ್ರಾಧಿಪತ್ಯ ಇಡೀ ವಿಶ್ವದ ಮೇಲೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ರಷ್ಯಾ ಆ ಒಂದು ಹೆಜಮನಿಯನ್ನು ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಯುಕ್ರೇನ್ಗೆ ಸೈನ್ಯವನ್ನು ಕಳಿಸೋದ್ರ ಮೂಲಕ ಮಾಡ್ತು. ಬನ್ನಿ ಬೇಕಾದರೆ ನ್ಯಾಟೋ ಪಡೆಗಳು ನಮ್ಮನ್ನು ಎದುರಿಸಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.